ಈಗಾಗಲೇ ಏನು ಸಿಂಧನೂರು ಭತ್ತದ ಕಣಜ, ಮಾನವೀಯ ಭತ್ತದ ಕಣಜ, ರಾಯಚೂರು ಗ್ರಾಮೀಣ ಭತ್ತದ ಕಣಜ, ಮತ್ತೆ ಭತ್ತ ಸಾಗಾಣಿಕೆ ಮಾಡಬೇಕಾದ್ರೆ ರಸ್ತೆ ಬೇಕಲ್ಲ, ನಿಮ್ಗೆ ಒಳ್ಳೆ ರಸ್ತೆ. ಈ ರಾಯಚೂರು ಟು ಸಿಂಧನೂರು ರಸ್ತೆ ಮಾಡ್ಬಿಟ್ಟವ್ರು ಯಾರು? ಹಂಪನಗೌಡ ನಾನೇ ಮಾಡ್ಬಿಟ್ಟವ್ರು. ಈಗಲೂ ನಾನೇ ಬುದ್ಧಿ ಪೂಜೆ ಮಾಡಿದ್ದೇನೆ. 3 ವರ್ಷದ ಅವಧಿಯಲ್ಲಿ ಇದನ್ನ ಪೂರ್ಣ ಮಾಡಿ 4 ಲೇನ್ ರಸ್ತೆ, ಚತುಷ್ಪಥ ಎಂತದು ಕನ್ನಡದಲ್ಲಿ. ಅವರಿಗೆ 4 ಲೇನ್ ಅಂದ್ರೆ ಅರ್ಥ ಆಗೋದು, ಚತುಷ್ಪಥ ಅನ್ನೋದು ಕನ್ನಡ ಪದ ಅರ್ಥ ಆಗೋದಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಇದು ಗೊತ್ತಿಲ್ಲ ನನಗೆ. 4 ಪಥ, ಪಥ ಅಂದ್ರೆ ಗೊತ್ತಾಗಬೇಕಲ್ಲಪ್ಪ. ಈಗ ಕಾರ್ ಅಂದ್ರೆ ಯಾರಿಗಾರು ಅರ್ಥ ಆಗುತ್ತೆ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ರೈಲ್ ಅಂದ್ರೆ ಅರ್ಥ ಆಗುತ್ತೆ, ಹೊಗೆ ಬಂಡಿ ಅಂದ್ರೆ ಅರ್ಥ ಆಗುತ್ತಾ? ಅದರಿಂದ ಕೆಲವು ಇಂಗ್ಲಿಷ್ ಪದಗಳು ಕನ್ನಡ ಆಗ್ಬಿಟ್ಟವೆ. ಅದರಿಂದ ಇಂಗ್ಲಿಷ್ ಪದಗಳನ್ನೇ ಉಪಯೋಗಿಸಬೇಕು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಂದ್ರೆ ಅರ್ಥ ಆಗುತ್ತೆ. ಅಧೀಕ್ಷಕ ಅಂತ ಅಧೀಕ್ಷಕ ನನಗೆ ಗೊತ್ತಿಲ್ಲ. ಅಧೀಕ್ಷಕ ಕನ್ನಡದಲ್ಲಿ ಪೊಲೀಸ್ ಅಧೀಕ್ಷಕ ಅಂದ್ರೆ ಅರ್ಥ ಆಗೋದಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಕೆಲವೆಲ್ಲನೂ ಇಂಗ್ಲಿಷ್ ಪದಗಳನ್ನೇ ಉಪಯೋಗಿಸ್ಬೇಕಾಗುತ್ತೆ. ಅವೇ ಜನರ ಬಳಕೆಯಲ್ಲಿರ್ತಕ್ಕಂಥ ಪದಗಳು. ಹಾಗೆ ಅವರನ್ನು ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದೇನೇ ಆಗಲಿ 1695 ಕೋಟಿ ರೂಪಾಯಿಗಳು ಇದನ್ನ ಈ ರಸ್ತೆಯನ್ನ ಈ ಭಾಗಕ್ಕೆ ಕೊಡ್ತಕ್ಕಂಥ. ನನಗೆ ಬಹಳ ಜನ ಏನಪ್ಪಾ ಅಂತಾರೆ, ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ಬಿಟ್ಟು ದುಡ್ಡಿಲ್ಲ. ಮತ್ತೆ ಇದೇನಾಯ್ತು? ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಅಪಪ್ರಚಾರ ಮಾಡೋದು. ಅಭಿವೃದ್ಧಿಗೆ ದುಡ್ಡಿಲ್ಲ ಅಂದ್ರೆ 5,000 ಕೋಟಿ ಹೆಂಗ್ ಕೊಟ್ಟೆ? ಮತ್ತೆ ನಾನು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ 5,000 ಕೋಟಿ ಹೆಂಗ್ ಕೊಟ್ಟೆ? ಅಭಿವೃದ್ಧಿ ದುಡ್ಡಿಲ್ಲ ಅಂತ ಹೆಂಗ್ ಕೊಡಕ? ಏನಪ್ಪ ರಾಜಶೇಖರ್ ಪಾಟೀಲ್, ಯಾವಾಗಲಾದ್ರೂ ಒಂದೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ 11,770 ಕೋಟಿ ಮಂಜೂರಾಗಿರೋದು ಇದೆಯಾ ನಿದರ್ಶನ? At a time, in one cabinet meeting, ಯಾವಾಗಲೂ ಕೂಡ ಆಗಿಲ್ಲ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸರ್ಕಾರ ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತಕ್ಕಂಥದನ್ನ ನಿಮ್ಗೆ ತಿಳಿಸ್ಲಿಕ್ಕೋಸ್ಕರ ಈ ಮಾತುಗಳನ್ನ ಹೇಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಲಿಕ್ಕೆ ಇರಲೇಬೇಕು, ಟೀಕೆ ಮಾಡಲೇಬೇಕು. ಅದೇ ಪ್ರಜಾಪ್ರಭುತ್ವದ ಜೀವಾಳ. ಭಿನ್ನಮತ ಇರ್ತಕ್ಕಂಥದ್ದೇ ಜೀವಾಳ. ಅದನ್ನ ಮಾಡ್ಲಿ, ಬೇಡ ಅಂತ ಹೇಳಲ್ಲ. ಆದ್ರೆ ನಿಮಗ್ ಸತ್ಯ ಗೊತ್ತಾಗಬೇಕಲ್ಲ, ಜನರಿಗೆ ಸತ್ಯ ಗೊತ್ತಾಗಬೇಕಲ್ಲ. ಆ ಸತ್ಯ ಗೊತ್ತಾಗ್ಲಿ ಅಂತೇಳಿ ಇವನ್ನೆಲ್ಲ ನಿಮ್ಗೆ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಅದೇನೇ ಇರಲಿ, ಈ ರಸ್ತೆ ಆದಷ್ಟು ಜಾಗ್ರತೆ ಆಗಿ ಜನಗಳ ಉಪಯೋಗಕ್ಕೆ ಸಿಕ್ಲಿ ಅಂತೇಳಿ ಆರೈಸಿ 3 ವರ್ಷದಲ್ಲೇ ಮುಗಿಸ್ಬೇಕು. ಕಾಂಟ್ರಾಕ್ಟರ್ಗೆ, ಚೀಫ್ ಇಂಜಿನಿಯರ್ಗೆ, MD ಗೊತ್ತಾಯ್ತೇನಪ್ಪ? ಎಷ್ಟು ದಿನ ಇರ್ತೀಯ ಅಂತ ಗೊತ್ತಿಲ್ಲ ನನಗೆ. ವರ್ಷ ಇರ್ತೀಯ ಜಲ್ದಿ ಗಣಪ ಬಾಲಕೃಷ್ಣ ಒಳ್ಳೆ ರಸ್ತೆ ಮಾಡ್ಕೊಡಿ ಅಷ್ಟೇ.